ಸಿಎಂ ಡಿಸಿಎಂ ರನ್ನ ಯಾವಾಗ ದೆಹಲಿಗೆ ಕಳಿಸ್ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಇದೆ. ಯಾವಾಗ ನಮ್ಗೆ ಅವಶ್ಯಕತೆ ಇರುತ್ತೋ ಆಗ ಕರಿತೀವಿ ಅನ್ನುವಂಥದ್ದು ಹೈಕಮಾಂಡ್ ನಿಂದ ಬರ್ತಿರುವಂಥದ್ದು. ಸಿಎಂ ಮತ್ತೆ ಡಿಸಿಎಂ ನ ಯಾವಾಗ ದೆಹಲಿಗೆ ಕಳಿಸ್ಕೋತಾರೆ ಅನ್ನುವಂತ ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದ್ರೆ ನಿರ್ಧಾರ ಈ ತಿಂಗಳಲ್ಲಿ ಆಗ್ಲೇಬೇಕು. ಯಾವಾಗ ನಮಗೆ ಅವಶ್ಯಕತೆ ಇರುತ್ತೋ ಆಗ ಕರಿತೀವಿ ಅಂತ ಹೇಳ್ತಾ ಇರುವಂತದ್ದು. ನಾಯಕತ್ವ ಬದಲಾವಣೆ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಈ ರೀತಿಯಾಗಿ ಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಹಾಗಿದ್ರೆ ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ಯಾವಾಗ ಅವಶ್ಯಕತೆ ಬರುತ್ತೋ ಅವಾಗ ಸಿಎಂ ಡಿಸಿಎಂ ನ ದೆಹಲಿಗೆ ಕರೆಸ್ಕೋತೀವಿ ಅಂತ ಹೇಳಿರುವಂತದ್ದು ಇಲ್ಲಿ ಮತ್ತೊಂದು ರೀತಿಯ ಪ್ರಶ್ನೆ, ಗೊಂದಲವನ್ನ ಹುಟ್ಟುಹಾಕುತ್ತೆ. ಯಾಕಂದ್ರೆ ಈ ತಿಂಗಳ ಕೊನೆಯಲ್ಲಿ ನಿರ್ಧಾರ ಆಗ್ಬೇಕು ಯಾರು ಸಿಎಂ ಆಗಿ ಇರ್ತಾರೆ. ಡಿಸಿಎಂ ಡಿಕೆಶಿ ಅವರು ಸಿಎಂ ಆಗ್ತಾರಾ ಅಥವಾ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರಾ? ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಇವಾಗಲೇ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ಮಾಡ್ಕೋತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಇದಾಗ್ಲೇ ಡಿಸಿಎಂ ಅಲ್ಲ ಸಿಎಂ ಆಗೋದು, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ ಅನ್ನುವಂಥ ಅನುಮಾನ ಮತ್ತೊಂದ್ ಕಡೆ ಆಗತ್ತೆ. ಯಾಕಂದ್ರೆ ಸಿಎಂ ಡಿಸಿಎಂ ನ ಹೈಕಮಾಂಡ್ ಇಬ್ರು ಕೂಡ ಹೇಳ್ತಾರೆ ಹೈಕಮಾಂಡ್ ನಮ್ಮ ಪರವಾಗಿದೆ, ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ಕೂಡ ಅದು ಸರಿಯಾಗಿರುತ್ತೆ, ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಹೈಕಮಾಂಡ್ ಏನಾದ್ರೂ ಇದಾಗ್ಲೇ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಲಿ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ ಅನ್ನುವಂತ ಅನುಮಾನ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾಕಂದ್ರೆ ಈ ತಿಂಗಳ ಕೊನೆಯಲ್ಲಿ ನಿರ್ಧಾರ ಆಗ್ಬೇಕು ಯಾರು ಮುಂದಿನ ಸಿಎಂ ಆಗಿರ್ತಾರೆ ಅನ್ನುವಂಥದ್ದು. ಇನ್ನೇನು ಅರ್ಧ ತಿಂಗಳು ಮುಗಿತಾ ಬಂತು. ಈ ಸಮಯದಲ್ಲಿ ಯಾವಾಗ ಕರೆಸ್ತೀರಾ ಹೈಕಮಾಂಡ್ಗೆ ಅಥವಾ ದೆಹಲಿಗೆ? ಇಬ್ರು ಕರೆಸಿ ನಿರ್ಧಾರ ಮಾಡ್ಬೇಕಲ್ವಾ? ಯಾವಾಗ ಕರೆಸ್ತೀರಾ ಅನ್ನುವಂತ ಪ್ರಶ್ನೆಗೆ ಈ ರೀತಿಯಾಗಿ ನಮ್ಗೆ ಯಾವಾಗ ಅವಶ್ಯಕತೆ ಬರುತ್ತೆ ಅವಾಗ ಅಂತ ಹೇಳಿರುವಂತದ್ದು. ಹಾಗಿದ್ರೆ ಈಗ ಈ ಒಂದು ನಿರ್ಧಾರದ ಅವಶ್ಯಕತೆ ಇಲ್ವಾ? ಯಾರು ಸಿಎಂ ಆಗಿ ಮುಂದುವರಿಬೇಕು ಅನ್ನೋದು ಇದಾಗ್ಲೇ ಅವರಿಗೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನೋದು ಕೂತ್ ಬಿಟ್ಟಿದ್ಯಾ ಅವ್ರ ತಲೆಯಲ್ಲಿ ಅನ್ನುವಂಥ ಅನುಮಾನ ಮೂಡುತ್ತೆ. ಮತ್ತೊಂದ್ ಕಡೆ ಡಿಸಿಎಂ ಡಿಕೆಶಿ ಅವರು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಅವರಿಗೆ ಸಿಎಂ ಆಗ್ಬೇಕು ಅನ್ನುವಂಥ ಆಸೆ ಅವರನ್ನ ಬಿಟ್ಟು ಹೋಗ್ತಾ ಇಲ್ಲ. ಅವರು ಆಂತರಿಕವಾಗಿ ಜಟಾಪಟಿಯನ್ನ ನಡೆಸ್ತಲೇ ಇದ್ದಾರೆ. ಅಂದ್ರೆ ನಾನೇ ಸಿಎಂ ಆಗ್ಬೇಕು. ಸಿಎಂ ಮತ್ತೆ ಡಿಸಿಎಂ ನ ಯಾವಾಗ ದೆಹಲಿ ಕರೆಸ್ಕೋತಾರೆ ಹಾಗಿದ್ರೆ ಹೈಕಮಾಂಡ್ ಅನ್ನುವಂತ ಪ್ರಶ್ನೆ ಇದ್ದೇ ಇರುತ್ತೆ. ಒಂದ್ ವೇಳೆ ಡಿಸಿಎಂ ಡಿಕೆಶಿ ಅವರಿಗೆ ಇರುತ್ತೆ ನಾನು ಸಿಎಂ ಆಗ್ಬೇಕು ಅಂತ, ಇನ್ನು ಎಲ್ಲೇ ಪ್ರೋಗ್ರಾಮ್ಸ್ಗೆ ಅಥವಾ ಕಾರ್ಯಕ್ರಮಗಳಿಗೆ ಹೋದಾಗ ಕೂಡ ಅಲ್ಲಿ ಆಂತರಿಕವಾಗಿ ಅವರಿಗೆ ಆಸೆ ಇದೆ ಅನ್ನುವಂಥದ್ದನ್ನ ಮೊನ್ನೆ ತಾನೇ ನಾವು ನೋಡಿದ್ವಿ. ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡುವಾಗ ಡಿಸಿಎಂ ಡಿಕೆಶಿ ಅವರು ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ನಾನೇ ಸಿಎಂ ಏನೋ ಅಥವಾ ನಾನೇ ಅಧಿಕಾರದಲ್ಲಿ ಇದೀನೇನೋ ಅನ್ನುವಂಥ ಆಸೆಯಲ್ಲಿ ಕೂತಿರುವಂಥದ್ದು, ಅದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿಕೆಶಿ ಅವರು ತಾವು ಬಾಯ್ ಬಿಟ್ಟು ನಾನ್ ಸಿಎಂ ಆಗ್ಬೇಕು ಅಂತ ಹೇಳದೇ ಇದ್ರೂ ಕೂಡ ಅವರಿಗೆ ಆಂತರಿಕವಾಗಿ ನಾನು ಅಧಿಕಾರಕ್ಕೆ ಬರಬೇಕು, ಒಂದು ಸಲ ನಾನು ಈ ಒಂದು ಅಧಿಕಾರವನ್ನ ಅಥವಾ ಸಿಎಂ ಕರ್ನಾಟಕ ರಾಜ್ಯದ ಸಿಎಂ ಅನ್ನುವಂಥ ಅಧಿಕಾರಕ್ಕೆ ಬಂದು ನಾನು ನೋಡ್ಬೇಕು, ನನ್ನ ಕೈಯಲ್ಲಿ ಆದಂತಹ ಒಂದು ಕೆಲಸಗಳನ್ನ ಅಭಿವೃದ್ಧಿಯನ್ನ ನಾನು ಮಾಡ್ಬೇಕು ಅಂತ ಅವರಿಗೆ ತುಳಿತಾ ಇದ್ದೇ ಇರುತ್ತೆ. ಈಗ ಮತ್ತೊಂದ್ ಕಡೆ ಈಗ ಹೈಕಮಾಂಡ್ ಅಥವಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳಿದ್ದಾಗ ಅವ್ರು ಹೇಳ್ತಾ ಇರುವಂತದ್ದೇನು, ಯಾವಾಗ ನಮಗೆ ಅವಶ್ಯಕತೆ ಬರುತ್ತೆ ಅವಾಗ ನಾವು ಕರೆಸ್ಕೋತೀವಿ, ನಿರ್ಧಾರವನ್ನ ಅವಾಗ ಮಾಡ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿರೋ ಅಂಥದ್ದು. ಸೊ ಈಗ ಮತ್ತೊಂದು ರೀತಿಯ ಗೊಂದಲ ಅಥವಾ ಡಿಸಿಎಂ ಡಿಕೆಶಿ ಅವ್ರಿಗೆ ಇಲ್ಲ ನಂದು ಕತೆ ಮುಗೀತು, ನಾನು ಇಲ್ಲೇ ಇರ್ತೀನಿ ಹೊರತು ನಾನು ಮುಂದುವರಿಯೋಲ್ಲ ಅಥವಾ ನಾನು ಸಿಎಂ ಆಗಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಡಿಸಿಎಂ ಡಿಕೆಶಿ ಅವರು ಬಾಯ್ಬಿಟ್ಟು ಹೇಳದೇ ಇದ್ರು ಕೂಡ ಅವರ ಆಪ್ತ ವರ್ಗ ಏನಿರುತ್ತೆ ಅವರಿಗಾದ್ರೂ ಆಸೆ ಇರುತ್ತೆ ಡಿಸಿಎಂ ಡಿಕೆಶಿ ಅವರು ಸಿಎಂ ಆಗ್ಲಿ ಅಂತ. ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾವಾಗ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೆ ಯಾರಿಗೂ ಕೂಡ ನಾನು ಕೊಟ್ಟ ಮಾತನ್ನ ತಪ್ಪೋದಿಲ್ಲ, ಡಿಸಿಎಂ ಡಿಕೆಶಿ ಅವರನ್ನ 2.5 ವರ್ಷ ಏನು ನಾನು 2.5 ವರ್ಷ ಸಿಎಂ ಆಗಿರ್ತೀನಿ, 2.5 ವರ್ಷ ಡಿಸಿಎಂ ಅವರಿಗೆ ಆಗುತ್ತೆ, ಅದರಲ್ಲಿ ಏನಿದೆ ಅಂತ ಅವಾಗ ಅಧಿಕಾರಕ್ಕೆ ಬರೋ ಸಮಯದಲ್ಲಿ ಅವರು ಹೇಳಿದ್ರು. ಹಾಗಾಗಿ ಈ ಒಂದು ಪ್ರಶ್ನೆಯಾಗಿ ಗೊಂದಲವಾಗಿ ಉಳ್ಕೋತಾ ಇದೆ.